ನಮಸ್ತೆ ಕರ್ನಾಟಕ. ಇನ್ಸ್ಟಾ KS ನಿಂದ ನಾನು ನಿಮ್ಮ ಪ್ರೀತಿಯ ನವೀನ್ ಪಾಟೀಲ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ ಮಾಡರ್ನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಮೇನ್ಸ್ನ ಪ್ರಶ್ನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಮೈಸೂರು ಒಡೆಯರ್ಸ್ ಅಂತಕ್ಕಂಥ ಒಂದು ಚಾಪ್ಟರ್. ಮೈಸೂರು ಒಡೆಯರ್ಸ್. ಈ ಮೈಸೂರು ಒಡೆಯರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ಮಿತ್ರರೇ. ಮೈಸೂರು ಒಡೆಯರಲ್ಲಿ ಒಂದು ಪ್ರಶ್ನೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಈ ಮೈಸೂರು ಒಡೆಯರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಅದರಲ್ಲಿ ಒಬ್ಬರು ವ್ಯಕ್ತಿ ಬರ್ತಾರೆ. ಅವ್ರನ್ನ ಸಹಜವಾಗಿ ಒಂದು ಪ್ರಶ್ನೆ ಇದರಲ್ಲಿ ಬಂದೇ ಬರುತ್ತೆ ಮಿತ್ರರೇ. ಓಕೆ, ಒಂದು ಪ್ರಶ್ನೆ ಕೇಳ್ತಾರೆ ಮೈಸೂರು ಒಡೆಯರ್ಸಲ್ಲಿ. 10 ಮಾರ್ಕ್ ಟು 12 ಮಾರ್ಕ್ಸ್ ಕ್ವಶನ್. ಒಂದು ದಿವಾನ್ಸ್ ಮೇಲೆ ಕೇಳ್ಬೋದು, ಇಲ್ಲ ರಾಜರು ಇಂಡೈರೆಕ್ಟ್ ಆಗಿ ಒಡೆಯರು ಮತ್ತು ಅವರ ಸಾಧನೆಗಳನ್ನು ತಿಳಿಸಿ, ಅಥವಾ ನಥಿಂಗ್ ಬಟ್ ದಿವಾನ್ ಅವರ ಸಾಧನೆಗಳು, ಇಲ್ಲ ಅಂದರೆ ಕಮಿಷನರ್ ರೂಲ್ಸ್ ಮೇಲೆ ಒಂದು ಕ್ವಶನ್ ಬರುತ್ತೆ. ಕಮಿಷನರ್ಗಳ ಸಾಧನೆಗಳನ್ನು ತಿಳಿಸಿ. ನಾನು ಕಮಿಷನರ್ ಸಾಧನೆಗಳನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಒಬ್ರು ಕಮಿಷನರ್ ಬರ್ತಾರೆ, ಭಾಳ ಇಂಪಾರ್ಟೆಂಟು. ಲೆವಿನ್ ಬೆಂಥಮ್ ಬೌರಿಂಗ್ ಅಂತ ಕೇಳಿರ್ತೀರ. ಲೆವಿನ್ ಬೆಂಥಮ್ ಬೌರಿಂಗ್ ಅಂತ. ಈ ಲೆವಿನ್ ಬೆಂಥಮ್ ಬೌರಿಂಗ್ ಅಂತಕ್ಕಂಥ ವ್ಯಕ್ತಿ ಭಾಳ ಇಂಪಾರ್ಟೆಂಟ್. ಈ ಲೆವಿನ್ ಬೆಂಥಮ್ ಬೌರಿಂಗ್ ಮೇಲೆ ಸುಮಾರು ಒಂದು 10 to 12 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಏನು ನೇರವಾಗಿ ಕೇಳ್ತಾರೆ, ಎಕ್ಸ್ಪ್ಲೈನ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಬೌರಿಂಗ್ ಟು ದ ಮಾಡರ್ನ್ ಮೈಸೂರು. ಏನೆಲ್ಲ ಸುಧಾರಣೆಗಳನ್ನು ಈ ವ್ಯಕ್ತಿ ಸಾಧನೆಗಳನ್ನು ಮಾಡಿದ್ರು ನೋಡ್ತಾ ಹೋಗೋಣ. ಮೊದಲನೇದು ನೋಡ್ತಾ ಹೋಗೋಣ, ಆಡಳಿತ ಸುಧಾರಣೆಗಳು ಅಂತ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ. ಆಡಳಿತ ಸುಧಾರಣೆಗಳು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಓಕೆ, ಒಂದೊಂದೇ ನೋಡ್ತಾ ಹೋಗೋಣ. ಏನೆಲ್ಲ ಕೇಳ್ತಾರೆ ನೋಡಿ. ಮೊದಲನೇದು, ಇವನೇನು ಮಾಡ್ತಾನೆ, ಅವತ್ತಿನ ಕಾಲದಲ್ಲಿ ಮೈಸೂರನ್ನು, ಈ ಕಬ್ಬನ್ನ ಟೈಮಲ್ಲಿ 4 ಡಿವಿಷನ್ಸ್ ಮಾಡಿದ್ರು. ಅಷ್ಟಗ್ರಾಮ, ಬೆಂಗಳೂರು, ನಗರ ಮತ್ತು ಚಿತ್ರದುರ್ಗ ಅಂತ. ಇವನದನ್ನು ಈ ರೆಡ್ಯೂಸ್ಡ್ ದ ಡಿವಿಷನ್ಸ್ ಫ್ರಮ್ 4 to 3, 4ರಿಂದ 3ಕ್ಕೆ ಕಡಿಮೆ ಮಾಡ್ತಾನೆ. ಅದನ್ನು ಮೊದಲನೇದು ಅಷ್ಟಗ್ರಾಮ ಅಂತ ಮಾಡ್ತಾನೆ. ಅಷ್ಟಗ್ರಾಮ. ಎರಡನೇದು ನಗರ. ಮೂರನೇದು ಚಿತ್ರದುರ್ಗ ಅಂತಕ್ಕಂಥ 3 ಯೂನಿಟ್ಗಳನ್ನು, 3 ವಿಭಾಗಗಳನ್ನು ಮಾಡ್ತಾರೆ. ಓಕೆ, ಮತ್ತೆ ಇವುಗಳನ್ನು ನೋಡ್ಕೊಳ್ಳೋದಕ್ಕೆ ಕಮಿಷನರ್ಗಳನ್ನು ನೇಮಕ ಮಾಡಿದ. ಈ ಅಪಾಯಿಂಟೆಡ್ ಕಮಿಷನರ್ಸ್ ಫಾರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಈಚ್ ಡಿವಿಷನ್ಸ್. ಯೂನಿಟ್ಗಳನ್ನು, ಡಿವಿಷನ್ಗಳನ್ನು ನೋಡ್ಕೊಳ್ಳೋದಕ್ಕೆ ಕಮಿಷನರ್ಗಳನ್ನು ನೇಮಕ ಮಾಡ್ತಾನೆ. ಓಕೆ, ಆ್ಯಂಡ್ ಆಲ್ಸೋ ಅವರು ಕಮಿಷನರ್ಗಳನ್ನು ನೇಮಕ ಮಾಡಿದ. ಮತ್ತು ಈ ವಿಭಾಗಗಳಲ್ಲಿ ಕೆಲವು ಅಧಿಕಾರಿಗಳನ್ನು, ಅಂದರೆ ಈ ವಿಭಾಗಗಳನ್ನು ಮತ್ತೆ ಡಿವೈಡ್ ಮಾಡ್ತಾನೆ ತಾಲೂಕುಗಳಾಗಿ. ಆ ತಾಲೂಕುಗಳನ್ನು ನೋಡ್ಕೊಳ್ಳೋದಕ್ಕೆ, ಓಕೆ, ಅದನ್ನು ಜಿಲ್ಲೆಗಳನ್ನು ವಿಭಾಗಗಳು ಮಾಡ್ತಾರೆ. ಆ ತಾಲೂಕುಗಳನ್ನು ನೋಡ್ಕೊಳ್ಳೋದಕ್ಕೆ ಅಮಲ್ದಾರರು ಇರ್ತಾರೆ ಅಥವಾ ತಹಶೀಲ್ದಾರ್ ಇರ್ತಾರೆ. ಓಕೆ, ಮತ್ತು ಈ ಕೆಲವು ಭಾಗಗಳನ್ನು, ಈ 3 ವಿಭಾಗಗಳನ್ನ ಮತ್ತು ಅನೇಕ ಜಿಲ್ಲೆಗಳನ್ನು ಮಾಡ್ತಾರೆ. ಅದು ನೋಡ್ಕೊಳ್ಳೋದಕ್ಕೆ ಅಸಿಸ್ಟೆಂಟ್ ಕಮಿಷನರ್ಸ್ ಅಂತ ಇರ್ತಾರೆ, ಅಥವಾ ಉಪವಿಭಾಗಾಧಿಕಾರಿಗಳನ್ನು ನೇಮಕ ಮಾಡಿಕೊಡ್ತಾರೆ. ನೆಕ್ಸ್ಟು ಅಷ್ಟೇ ಅಲ್ಲದೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ, ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಮತ್ತು ಮೈಸೂರಿನಲ್ಲಿ ಈ ವ್ಯಕ್ತಿ ಮೈಸೂರಿನಲ್ಲಿ 1864 ನಗರ ಸಭೆಗಳನ್ನು ಸ್ಥಾಪಿಸಿದ. ಈ ಎಸ್ಟಾಬ್ಲಿಷ್ಡ್ ಮುನ್ಸಿಪಲ್ ಕಾರ್ಪೊರೇಷನ್. ಓಕೆ, ನಗರ ಸಭೆಗಳನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇದು ಕೂಡ ಒಂದು ಅಡ್ಮಿನಿಸ್ಟ್ರೇಟಿವ್ ಒಂದು ಅಚೀವ್ಮೆಂಟ್ ಅಂತ ತಗೊಬೋದು ಮಿತ್ರರೇ. ಮೊದಲನೇದು ಹಾಗಾದ್ರೆ 4ರಿಂದ 3 ಭಾಗಗಳನ್ನು ಮಾಡಿದ್ರು. ಅಷ್ಟಗ್ರಾಮ, ನಗರ, ಚಿತ್ರದುರ್ಗ. ಅದು ನೋಡ್ಕೊಳ್ಳೋದಕ್ಕೆ ಒಬ್ಬ ಕಮಿಷನರ್ ನೇಮಕ ಮಾಡ್ತಾರೆ. ಮತ್ತು ಅದನ್ನು ಜಿಲ್ಲೆಗಳನ್ನು ವಿಭಾಗ ಮಾಡಿ ನೋಡ್ಕೊಳ್ಳೋಕೆ ಅಸಿಸ್ಟೆಂಟ್ ಕಮಿಷನರ್ಗಳನ್ನು, ತಾಲೂಕನ್ನು ನೋಡ್ಕೊಳ್ಳೋಕೆ ಅಮಲ್ದಾರರನ್ನು ನೇಮಿಸಿದರು. ಓಕೆ, ನೆಕ್ಸ್ಟ್ ಬೆಂಗಳೂರು ಮತ್ತು ಮೈಸೂರಲ್ಲಿ 1864 ಮುನ್ಸಿಪಲ್ ಕಾರ್ಪೊರೇಷನ್ ನಗರ ಸಭೆಗಳನ್ನು ಸ್ಥಾಪನೆ ಆಯಿತು. ನೆಕ್ಸ್ಟ್ ಎರಡನೇದಕ್ಕೆ ಬರ್ತೀನಿ, ಜುಡಿಷಿಯಲ್ ರಿಫಾರ್ಮ್ಸ್ ಅಂತ. ಓಕೆ, ಜುಡಿಷಿಯಲ್ ರಿಫಾರ್ಮ್ಸ್ ಏನಿದು? ಜುಡಿಷಿಯಲ್ ರಿಫಾರ್ಮ್ಸ್ ಯಾವ ಥರ ಹೇಳ್ತಾರೆ, ಏನೆಲ್ಲ ಮಾಡಿದ್ರು ನೋಡ್ತಾ ಹೋಗೋಣ ಮಿತ್ರ. ಈ ಜುಡಿಷಿಯಲ್ ರಿಫಾರ್ಮ್ಸ್ ಇದೆಯಲ್ಲ, ಭಾಳ ಇಂಪಾರ್ಟೆಂಟು. ಈ ಜುಡಿಷಿಯಲ್ ರಿಫಾರ್ಮ್ಸನ್ನು
ಜುಡಿಷಿಯಲ್ ರಿಫಾರ್ಮ್ಸನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದು ಏನು ಮಾಡ್ತಾರೆ, ಇವರು 1864ರಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಹೈಕೋರ್ಟ್ಗಳನ್ನು ಸ್ಥಾಪಿಸಿದ. ಈ ಎಸ್ಟಾಬ್ಲಿಷ್ಡ್ ಹೈಕೋರ್ಟ್ ಇನ್ ಬೆಂಗಳೂರು ಯಾವಾಗ 1864 ಅಂಡ್ ಆಲ್ಸೋ ಅಪಾಯಿಂಟೆಡ್ ಕಮಿಷನರ್ಸ್ ಫಾರ್ ದಿ ಲುಕ್ ಆಫ್ಟರ್ ದ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್. ಅದು ನೋಡ್ಕೊಳ್ಳೋದಕ್ಕೆ ಕಮಿಷನರ್ ನೇಮಕ ಮಾಡ್ತಾನೆ. ಅಷ್ಟೇ ಅಲ್ಲದೆ 1862ರಲ್ಲಿ IPC ಇಂಡಿಯನ್ ಪೀನಲ್ ಕೋಡ್, CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗಳನ್ನು ಕೂಡ ಮೈಸೂರಲ್ಲಿ ಇದನ್ನು ಜಾರಿಗೊಳಿಸಿದ. ಇದು ಕೂಡ ಅವನ ಕೆಲಸಗಳು. ಅಷ್ಟೇ ಅಲ್ಲದೆ ಸುಮಾರು 125 ಮುನ್ಸಿಫ್ ಕೋಡ್ಸ್, ಮುನ್ಸಿಫ್ ಅಂದರೆ ಸಬಾರ್ಡಿನೇಟ್ ಕೋಡ್ಸ್ ಅಂತ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಇರುತ್ತೆ. ಅದನ್ನು 125 ಮುನ್ಸಿಫ್ ಕೋರ್ಟ್ಗಳನ್ನು ಮೈಸೂರು ರಾಜ್ಯಾದ್ಯಂತ ಪ್ರಾರಂಭ ಮಾಡ್ತಾನೆ. ಇದು ನೋಡ್ಕೊಳ್ಳೋದಕ್ಕೆ DC-ಗಳನ್ನು AC-ಗಳನ್ನು ಕೂಡ ನೇಮಕ ಮಾಡಿದ್ದ. ನೆಕ್ಸ್ಟ್ ಮೂರನೇದು ಬರ್ತೀನಿ, ರೆವಿನ್ಯೂ ರಿಫಾರ್ಮ್ಸ್ ಅಂತ ಮಿತ್ರರೇ, ಭಾಳ ಇಂಪಾರ್ಟೆಂಟ್. ರೆವಿನ್ಯೂ ರಿಫಾರ್ಮ್ಸ್, ಕಂದಾಯ ಸುಧಾರಣೆಗಳು. ಏನೆಲ್ಲ ಮಾಡ್ತಾನೆ ರೆವಿನ್ಯೂ ರಿಫಾರ್ಮ್ಸ್ ನೋಡ್ತಾ ಹೋಗೋಣ. ರೆವಿನ್ಯೂ ರಿಫಾರ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. 1863ರಲ್ಲಿ ಇನ್ 1863 ಈ ಎಸ್ಟಾಬ್ಲಿಷ್ಡ್ ಭೂಮಾಪನ ಮತ್ತು ನಿಷ್ಕರ್ಷ ಅಂತ, ಅಥವಾ ಅದಕ್ಕೆ ನಾವು ಲ್ಯಾಂಡ್ ಮೆಜರ್ಮೆಂಟ್ ಲ್ಯಾಂಡ್ ಸರ್ವೆ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಕೇಳಿರ್ತೀರ, ಲ್ಯಾಂಡ್ ಸರ್ವೆ ಡಿಪಾರ್ಟ್ಮೆಂಟ್, ಭೂಮಾಪನ ಮತ್ತು ನಿಷ್ಕರ್ಷ ಇಲಾಖೆಯನ್ನು ಹುಟ್ಟಾಕದ. ಇದು ಇವನ ಸಾಧನೆ ಒಂದು. ಇದ್ರ ಜೊತೆಗೆ ಕಂದಾಯವನ್ನು 30 ವರ್ಷಗಳಿಗೆ ನಿಗದಿ ಮಾಡಿದಂತೆ ಆ್ಯಂಡ್ ಫಿಕ್ಸ್ಡ್ ದ ರೆವಿನ್ಯೂ ಫಾರ್ ದಿ 30 years ಒಂದು. ನೆಕ್ಸ್ಟ್ 1868ಅಲ್ಲಿ ಈ ಎಸ್ಟಾಬ್ಲಿಷ್ಡ್ ಇನಾಮ್ ಕಮಿಷನ್ ಇನ್ ಮೈಸೂರು. 1868ರಲ್ಲಿ ಇನಾಮ್ ಕಮಿಷನನ್ನು ನೇಮಕ ಮಾಡ್ತಾನೆ. ಮಾಡಿಬಿಟ್ಟು ಇವನು ಯಾವ್ಯಾವ ಟೆಂಪಲ್ಗಳಿಗೆ ದಾನಗಳನ್ನು ಕೊಟ್ಟಿದ್ರು, ಭೂಮಿಯನ್ನು ಇನಾಮ ಕೊಟ್ಟಿದ್ರು, ಆ ಭೂಮಿಗಳನ್ನು ವಾಪಸ್ ತಗೊಂಡ. ಇಟ್ ಟುಕ್ ಬ್ಯಾಕ್ ದ ಲ್ಯಾಂಡ್ಸ್ ಗಿವನ್ ಟು ದ ಟೆಂಪಲ್ಸ್ ಇನ್ ದ ಫಾರ್ಮ್ ಆಫ್ ಇನಾಮನ್ನು ಉಡುಗೊರೆಯಾಗಿ ಕೊಟ್ಟಿರೋಂಥ ಭೂಮಿಗಳನ್ನು ವಾಪಸ್ ಪಡ್ಕೋತಾನೆ. ಇದೊಂದು. ನೆಕ್ಸ್ಟ್ 1864ರಲ್ಲಿ ಇವನು ರಿಜಿಸ್ಟ್ರೇಷನ್ ಆ್ಯಕ್ಟನ್ನು ತಂದ ಮೈಸೂರಿನಲ್ಲಿ. ಯಾವ ಆ್ಯಕ್ಟು? ರಿಜಿಸ್ಟ್ರೇಷನ್ ಆ್ಯಕ್ಟ್. ಹಾಗಂದ್ರೇನು ಅಂದರೆ ನೋಂದಣಿ ಕಾಯ್ದೆ ಅಂತ. ಈ ನೋಂದಣಿ ಕಾಯ್ದೆಯನ್ನು ಜಾರಿಗೆ ತಂದು ಈ ಮೇಡ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಫ್ ಪ್ರಾಪರ್ಟಿ. ಇವನು ಕಡ್ಡಾಯವಾಗಿ ಆಸ್ತಿಗಳನ್ನು ನೋಂದಣಿ ಮಾಡಬೇಕು, ಕಡ್ಡಾಯವಾಗಿ ಆಸ್ತಿಗಳನ್ನು ನೋಂದಣಿ ಮಾಡಲೇಬೇಕು. ಇಲ್ಲಿ ಮೈಸೂರು ರಾಜ್ಯದಲ್ಲಿ ನೋಂದಣಿ ಮಾಡಬೇಕಾಗತ್ತೆ ಕಡ್ಡಾಯವಾಗಿ ಆಸ್ತಿಗಳನ್ನು ಅಂತ ಹೇಳ್ತಾನೆ ಒಂದು. ಅದ್ರ ಜೊತೆಗೆ ಅದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಈ ರಿಜಿಸ್ಟ್ರಾರ್ ಮತ್ತು ಸಬ್ ರಿಜಿಸ್ಟ್ರಾರ್ ಅಂತಕ್ಕಂಥ ಅಧಿಕಾರಿಗಳು, ರಿಜಿಸ್ಟ್ರಾರ್ ಆ್ಯಂಡ್ ಸಬ್ ರಿಜಿಸ್ಟ್ರಾರ್ ಅಂತಕ್ಕಂಥ ಅಧಿಕಾರಿಗಳನ್ನು ನೇಮಕ ಮಾಡ್ತಾನೆ. ಸೊ ಈ ಅಪಾಯಿಂಟೆಡ್ ಆಫೀಸರ್ಸ್ ಕಾಲ್ ರಿಜಿಸ್ಟ್ರಾರ್ ಆ್ಯಂಡ್ ಸಬ್ ರಿಜಿಸ್ಟ್ರಾರ್ ಫಾರ್ ದಿ ರಿಜಿಸ್ಟ್ರೇಷನ್ ಆಫ್ ದಿ ಪ್ರಾಪರ್ಟಿ. ಅದಕ್ಕೋಸ್ಕರ ಒಂದು ಅಧಿಕಾರಿಗಳನ್ನು ನೇಮಕ ಮಾಡಿದ್ದ. ನೆಕ್ಸ್ಟ್ 4ನೇದಕ್ಕೆ ಬರ್ತೀನಿ, ಪೊಲೀಸ್ ರಿಫಾರ್ಮ್ಸ್ ಅಂತ ಮಿತ್ರರೇ. ಪೊಲೀಸ್ ರಿಫಾರ್ಮ್ಸ್ ಪೊಲೀಸ್ ರಿಫಾರ್ಮ್ಸ್ ಅಲ್ಲಿ ಏನೆಲ್ಲ ಆಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಪೊಲೀಸ್ ರಿಫಾರ್ಮ್ಸ್ನಲ್ಲಿ ಇವನು ಈ ಮೈಸೂರು ರಾಜ್ಯದಲ್ಲಿ ಅಂದರೆ ಮೈಸೂರಿನಲ್ಲಿ ಮೈಸೂರು ಪೊಲೀಸ್ ಡಿಪಾರ್ಟ್ಮೆಂಟ್ ವಾಸ್ ರಿಫಾರ್ಮ್ಡ್ ಇನ್ ದ ಫಾರ್ಮ್ ಆಫ್ ಮಡ್ರಾಸ್ ರೆಜಿಮೆಂಟ್. ಮಡ್ರಾಸ್ನ ರೆಜಿಮೆಂಟ್ನ ಮಾದರಿಯಲ್ಲಿ ಮೈಸೂರು ಪೊಲೀಸ್ ಇಲಾಖೆಯನ್ನು ಅಭಿವೃದ್ಧಿಪಡಿಸಿದ. ಆ್ಯಂಡ್ ಈ ಇಂಟ್ರೊಡ್ಯೂಸ್ಡ್ ಯೂನಿಫಾರ್ಮ್ಸ್ ಫಾರ್ ದಿ ಮೈಸೂರು ಪೊಲೀಸರಿಗೆ ಯೂನಿಫಾರ್ಮನ್ನು ತಂದ. ಆ್ಯಂಡ್ ಅಬಾಲಿಷ್ಡ್ ದ ಓಲ್ಡ್ ಕಂದಾಚಾರ ಸಿಸ್ಟಮ್. ಹಳೆಯ ಕಂದಾಚಾರ ಅಂತಕ್ಕಂಥ ಪೊಲೀಸ್ ಪದ್ಧತಿಯನ್ನು ರದ್ದುಗೊಳಿಸಿದ. ಯೂನಿಫಾರ್ಮನ್ನು ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ಅವರಿಗೆ ಮೈಸೂರಿನಲ್ಲಿ 1800 ಅದಾದಮೇಲೆ DIG ಡೈರೆಕ್ಟರ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆ್ಯಂಡ್ IGP ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತಕ್ಕಂಥ ಹುದ್ದೆಗಳನ್ನು ನೇಮಕ ಮಾಡ್ತಾರೆ. ಅದಾದ ನಂತರ 1863ರಲ್ಲಿ ಸೆಂಟ್ರಲ್ ಜೈಲನ್ನು ಬೆಂಗಳೂರಲ್ಲಿ ಪ್ರಾರಂಭ ಮಾಡಿದ ಈ ವ್ಯಕ್ತಿ. ಸೆಂಟ್ರಲ್ ಜೈಲ್ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಬೆಂಗಳೂರು. ಪೊಲೀಸ್ ರಿಫಾರ್ಮ್ಸಲ್ಲಿ ಇಷ್ಟೆಲ್ಲ ಸಾಧನೆಗಳನ್ನು ಈ ವ್ಯಕ್ತಿ ಮಾಡ್ತಾರೆ. ನೆಕ್ಸ್ಟ್ ಅದಾದ ನಂತರ 5ನೇದು
ಎಜುಕೇಷನ್ ರಿಫಾರ್ಮ್ಸ್, ಶೈಕ್ಷಣಿಕ ಸುಧಾರಣೆಗಳು ಏನೆಲ್ಲ ಮಾಡ್ತಾರೆ ರಿಫಾರ್ಮ್ಸಲ್ಲಿ ನೋಡ್ತೋಗೋಣ. ಇವರು 1868ರಲ್ಲಿ ಸೆಂಟ್ರಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಕೇಂದ್ರ ಶಿಕ್ಷಣ ಇಲಾಖೆ, ಸೆಂಟ್ರಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಕೇಂದ್ರ ಶಿಕ್ಷಣ ಇಲಾಖೆಯನ್ನು ಹುಟ್ಟಾಕಿದ. ಈ ಎಸ್ಟಾಬ್ಲಿಷ್ ಸೆಂಟ್ರಲ್ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಸ್ಥಾಪಿಸ್ತಾನೆ. ಅದ್ರ ಜೊತೆಗೆ ರಾಜ್ಯ ಶಿಕ್ಷಣ ಸೆಂಟ್ರಲ್ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಸ್ಥಾಪಿಸಿದ. ಇದ್ರ ಮತ್ತೆ BL ರೈಸನ ನೇತೃತ್ವದಲ್ಲಿ, ಅಂಡರ್ ದ ಲೀಡರ್ಶಿಪ್ ಆಫ್ BL ರೈಸ್, ಈ ಎಸ್ಟಾಬ್ಲಿಷ್ಡ್ ಮೆನಿ ಪ್ರೈಮರಿ ಸ್ಕೂಲ್ಸ್, ಅನೇಕ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸಿದಂಥ ವ್ಯಕ್ತಿ ಈತ. ಅನೇಕ ಪ್ರಾಥಮಿಕ ಶಾಲೆಗಳನ್ನು ಮತ್ತು ರಾಜ್ಯ ಶಿಕ್ಷಣ ಸಮಿತಿಯನ್ನು ಮಾಡ್ತಾನೆ. ಅದಕ್ಕೆ ಶಿಕ್ಷಣದ ನಿರ್ದೇಶಕ, ಇನ್ಸ್ಪೆಕ್ಟರ್, ಶಿಕ್ಷಣದ ಇನ್ಸ್ಪೆಕ್ಟರ್, ಎಜುಕೇಷನ್ ಇನ್ಸ್ಪೆಕ್ಟರ್, ಡೆಪ್ಯೂಟಿ ಇನ್ಸ್ಪೆಕ್ಟರ್ ನೇಮಕ ಮಾಡ್ತಾನೆ. ಆಮೇಲೆ ಅನೇಕ ಶಾಲೆಗಳನ್ನು ಮಾಡ್ದ. ಹೀಗೆ ಇವನ ಸಾಧನೆಗಳನ್ನು ನೋಡ್ಬೋದು. ನೆಕ್ಸ್ಟ್ ಅದಾದ ನಂತರ 6ನೇದು ಹಾಸ್ಪಿಟಲ್. ಬೆಂಗಳೂರಿನಲ್ಲಿ ಬೌರಿಂಗ್ ಅಂತಕ್ಕಂಥ ಆಸ್ಪತ್ರೆ ಪ್ರಾರಂಭ ಆಯಿತು ಇವನ ಟೈಮಲ್ಲಿ. ನೆಕ್ಸ್ಟ್ ಅದಾದ ನಂತರ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಅಂತಕ್ಕಂಥ ಪಾರ್ಕನ್ನು ಸ್ಥಾಪನೆ ಮಾಡ್ತಾರೆ. ಕಬ್ಬನ್ ಪಾರ್ಕ್, ಬೌರಿಂಗ್ ಹಾಸ್ಪಿಟಲ್ ಇವನ ಸಾಧನೆಗಳು. ಓಕೆ, ಆಮೇಲೆ ಅನೇಕ ಶಾಲೆಗಳು ಪ್ರಾರಂಭ ಆಯಿತು, ಇದನ್ನು ನೋಡ್ಬೋದು. ಮತ್ತು ಅನೇಕ ಕೃತಿಗಳನ್ನು, ವರ್ಕ್ಸನ್ನು ಬರೀತಾನೆ. ಅದರಲ್ಲೊಂದು ಭಾಳ ಇಂಪಾರ್ಟೆಂಟ್ ಅಂದರೆ ದ ನೇಟಿವ್ ರೂಲರ್ಸ್ ಆಫ್ ಮೈಸೂರು ಅಂತ, ದ ನೇಟಿವ್ ರೂಲರ್ಸ್ ಆಫ್ ಇಂಡಿಯಾ, ದ ನೇಟಿವ್ ರೂಲರ್ಸ್ ಆಫ್ ಇಂಡಿಯಾ ಅಂತಕ್ಕಂಥ ಕೃತಿ ಬರೀತಾನೆ. ಇದು ಭಾಳ ಪ್ರಮುಖವಾದ ಕೃತಿ, ಯಾಕೆಂದರೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಬಗ್ಗೆ ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುತ್ತದೆ. ಇಷ್ಟು ಇಂಪಾರ್ಟೆಂಟು. ಕೊನೆಗೆ ಕನ್ಕ್ಲೂಷನಲ್ಲಿ ಏನಂತ ಹೇಳಬೇಕು ಅಂತ ಹೇಳಿದ್ರೆ, ಈಗ ಆಧುನಿಕ ಮೈಸೂರಿನಲ್ಲಿ ಈ ಲೆವಿನ್ ಬೆಂಥಮ್ ಬೌರಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಹಳ ಪ್ರಮುಖವಾದ ಕೆಲಸವನ್ನು ಮಾಡ್ತಾರೆ. ಇದರ ಮುಖಾಂತರ ಅವರು ಅನೇಕ ಸುಧಾರಣೆಗಳ ತಂದರು. ಆಡಳಿತಾತ್ಮಕ, ರೆವಿನ್ಯೂ ಆಗಿರ್ಬೋದು, ಜುಡಿಷಿಯಲ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಮತ್ತು ಹಾಸ್ಪಿಟಲ್ಗಳ ಇವನ್ನೆಲ್ಲವನ್ನು ತಂದರು ಅಂತ ನಾವು ಕನ್ಕ್ಲೂಷನಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಹಾಗಾಗಿ ಇಂಟ್ರಡಕ್ಷನಲ್ಲಿ ಮೈಸೂರಿನಲ್ಲಿ ಕಮಿಷನರ್ ಆಳ್ವಿಕೆ ಪ್ರಾರಂಭವಾಯಿತು ಅಂತ, ಮತ್ತು ಅದರಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳು ಕಬ್ಬನ್ ಮತ್ತು ಬೌರಿಂಗರ ಸಾಧನೆಗಳು, ಬಾಡಿಯಲ್ಲಿ ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿ ಕನ್ಕ್ಲೂಷನಲ್ಲಿ ಹೀಗೆ ಆಧುನಿಕ ಮೈಸೂರು ನಿರ್ಮಾಣದಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದರು ಅಂತ ಹೇಳ್ಬೋದು. ಓಕೆ ಮಿತ್ರರೇ, ಇಲ್ಲಿಗೆ ಈ ಮೇನ್ಸ್ನ ಇವತ್ತಿನ ದಿನದಲ್ಲಿ 4 ವಿಚಾರಗಳನ್ನು ತೆಗೆದುಕೊಂಡಿದ್ವಿ. ಮೊದಲನೇದು 4 ಪ್ರಶ್ನೆಗಳು, ಈ ಕರ್ನಾಟಕದ ಏಕೀಕರಣ ಅಂತಕ್ಕಂಥದ್ದು, ಅದರ ಮೇಲೆ ಒಂದು ಪ್ರಶ್ನೆ. ಎರಡನೇದು ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಅದರ ಮೇಲೆ ಒಂದು ಪ್ರಶ್ನೆ. ಮೂರನೇದು ಈ ಮಾಡರ್ನ್ ಇಂಡಿಯಾದಲ್ಲಿ ಎಮ್ಯಾನ್ಸಿಪೇಷನ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್, ಹಿಂದುಳಿದ ವರ್ಗದ ವಿಮೋಚನೆ, ಅದ್ರ ಮೇಲೆ ಒಂದು ಪ್ರಶ್ನೆ ಡಿಸ್ಕಸ್ ಮಾಡಿದ್ವಿ. ಇಂಪಾರ್ಟೆಂಟ್, ಯಾಕೆಂದರೆ ಕರೆಂಟ್ ಅಫೇರ್ಸಲ್ಲಿ ಬರುವಂಥದ್ದು. ಅಲ್ಲಿ ಸುಮಾರು 100 ವರ್ಷಗಳ ವೈಕಂ ಚಳುವಳಿ ಪೂರ್ಣಗೊಂಡಿದೆ. ಅದಾದ ನಂತರ ಮೈಸೂರು, ಮಾಡರ್ನ್ ಮೈಸೂರಿನಲ್ಲಿ ಒಬ್ಬರು ಕಮಿಷನರ್ ಆಳ್ವಿಕೆ ಹೇಗಿತ್ತು ಅಂತ ಡಿಸ್ಕಸ್ ಮಾಡಿದ್ವಿ. ಈಗ 4 ಪ್ರಶ್ನೆಗಳು ಇದು ಬರ್ಬೋದು ಅಂತಕ್ಕಂಥ ಒಂದು ವಿಶೇಷತೆ ಇದೆ. ಅದರಲ್ಲಿ 2-3 ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆ ಇದೆ. ಹಾಗಾಗಿ ಮಿತ್ರರೇ, ಈ ಆಧಾರದ ಮೇಲೆ ಪ್ರಿಪ್ರೇಷನ್ ಮಾಡಿ ಒಂದು ಫಾರ್ಮ್ಯಾಟಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಖಂಡಿತ ಚೆನ್ನಾಗಾಗತ್ತೆ, ಖಂಡಿತ ಒಳ್ಳೆಯದಾಗಲಿ. ಎಲ್ಲ ವಿದ್ಯಾರ್ಥಿಗಳು ಶುಭವಾಗಲಿ ಅಂತ ಹಾರೈಸ್ತೀವಿ. ಇಲ್ಲಿಗೆ ಈ ಮಾಡರ್ನ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿಯ ಮೇನ್ಸ್ನ ಸರಣಿಯನ್ನು ಮುಕ್ತಾಯಗೊಳಿಸ್ತೀವಿ. ನಮಸ್ತೆ, ಥ್ಯಾಂಕ್ ಯು.